ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಇದು ವಿಡಿಯೋ ಮಾಡ್ತಿರೋ ರೀಸನ್ ಬಂದು, ಸೊ ನನ್ನ ಅಕ್ಕನ ಮಗಂದು ಬರ್ತ್ಡೇ ಸೆಲೆಬ್ರೇಷನ್ನ ಇಟ್ಕೊಂಡಿದ್ದೀವಿ. ಸೊ ಇವಾಗ ನಾನು ಅವನಿಗೆ ಗಿಫ್ಟ್ ಕೊಡೋದಕ್ಕೆ ಸೈಕಲ್ನ ತರಬೇಕಂತ ಹೋಗ್ತಾಯಿದ್ದೀವಿ, ನಾನು ನನ್ನ ಅಕ್ಕ. ಸೊ ಒಂದು 3 days ಬ್ಯಾಕ್ ನನ್ನ ಅಕ್ಕ ನನ್ನ ರೂಮ್ಗೆ ಬಂದಿದ್ಲು. ಸೊ ಇಲ್ಲೇ ಇದ್ಲು. ಸೊ ಹಾಗಾಗಿ ಅವನದು ಬರ್ತ್ಡೇದು ಇದನ್ನು ಕೂಡ ಬಂದಿತ್ತು. ಹಾಗಾಗಿ ಇಲ್ಲೇ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತ. ಸೊ ಅವನು ಹೊರಗಡೆ ಹೋಗಿದ್ದಾನೆ. ಹಾಗಾಗಿ ಸೊ ಅವನಿಗೋಸ್ಕರ ತರಬೇಕಂತ ಹೋಗ್ತಾ ಇದ್ದೀವಿ, ರೆಡಿ ಮಾಡಿಕೊಂಡು ಹೋಗ್ತೀವಿ. ಸೊ ಆ್ಯಂಡ್ ಆಲ್ಸೋ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ. ಸೊ ಸೆಲೆಬ್ರೇಷನ್ನ ಹೇಗೆ ಮಾಡಿದ್ವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ಓಕೆ. ಆ್ಯಂಡ್ ಆಲ್ಸೋ ಇನ್ನೊಂದೇನೆಂದರೆ, ಸೊ ಇದು ನನ್ನ ಸ್ಟಾರ್ಟಿಂಗ್ ವ್ಲಾಗ್ ಇರೋದ್ರಿಂದ ಸೊ ಸ್ವಲ್ಪ ಬೇರೆ ರೀತಿ ಆ ರೀತಿ ನಡೀತಿರುತ್ತೆ. ಓಕೆ. ಸೊ ನಾವು ಬಂದಿದ್ದೀವಿ, ನೋಡ್ಬೋದು ನೀವು ಶಾಪ್ಗೆ ತೊಗೋಬೇಕಂತ, ಸೈಕಲ್ ತೊಗೋಬೇಕಂತ ಬಂದಿದ್ವಿ. ಓಕೆ, ನೋಡ್ಬೋದು ನೀವು ಹೇಗೆ ಅಂತ. ಸಿ ಆ್ಯಂಡ್ ಆಲ್ಸೋ ಆಲ್ರೆಡಿ ನಾವು ಬುಕ್ ಮಾಡಿದ್ವಿ, ಫೋನಲ್ಲೇ ಬರ್ತೀವಿ ಈ ಥರ ತೊಗೋಬೇಕಂತ. ಸೊ ಹಾಗೆ ಕೇಕ್ ಅಂತ ತೊಗೊಂಡು ಮಾಡಿ ಹೋಗ್ತಾಯಿದ್ವಿ. ಸೊ ಅಲ್ಲಿ ಅಂಡರ್ಗ್ರೌಂಡಲ್ಲಿ ರೆಡಿ ಮಾಡ್ತಿದ್ರು. ಸೊ ಸೈಕಲ್ನ ಅದನ್ನು ತೊಗೊಂಡು ನಾವು ಹೋಗಬೇಕು ಅಂತ. ಸೊ ಎಲ್ಲನೂ ಸೀಟ್ ತಂದರು ಕೂಡ. ಸೈಕಲ್ನ ನೋಡ್ಬೋದು ನೀವು. ಸೈಕಲ್ ಕಲರ್ ಬಂದು ನಮಗೆ ರೆಡ್ ಬೇಕಾಗಿತ್ತು, ಆಲ್ಸೋ ಇಲ್ಲ ಬ್ಲ್ಯಾಕ್ ಬೇಕಾಗಿತ್ತು. ಬಟ್ ರೆಡ್ ಬ್ಲ್ಯಾಕ್ ಚೆನ್ನಾಗಿರಲಿಲ್ಲ. ಸೊ ಸೈಕಲ್ ಸ್ವಲ್ಪ ಎಲ್ಲ ಚೆನ್ನಾಗಿಲ್ಲ. ಸೊ ಈ ಕಲರ್ ಪರ್ಚೇಸ್ ಮಾಡಿ ಅಂತ ಅವ್ರು ನಮಗೆ ರೆಫರ್ ಮಾಡಿದ್ರು. ಹಾಗಾಗಿ ಸೊ ಏನೋ ಯಾವುದೋ ಒಂದು ಕಲರ್ ಅಂತ ಸೊ ನಾವು ಪರ್ಚೇಸ್ ಮಾಡಿದ್ವಿ, ತೊಗೊಂಡಿದ್ವಿ. ಸೊ ಅವರೆಲ್ಲ ಅದಕ್ಕೆ ಫಿಟ್ ಮಾಡ್ತಿದ್ದಾರೆ. ಸೊ ಟೈಟ್ ಮಾಡಿ ನೀಟಾಗಿ ಅದನ್ನು ಅಡ್ಜಸ್ಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಕೂಡ ಅಲ್ಲೇ ನಮ್ಮ ಮನೆ ನಿಯರ್ ಇರೋದ್ರಿಂದ ಸೊ ಹಾಗಾಗಿ ನಾವು ಅದನ್ನು ನಡ್ಸ್ಕೊಂಡು ತೊಗೊಂಡೋಗ್ಬೇಕಂತೆ. ಸೊ ನೋಡ್ಬೋದು, ಚೆನ್ನಾಗಿದೆ, ಸ್ವಲ್ಪ ಸಿಂಪಲ್ ಆಗಿದೆ. ಸೊ ಸಾಕು ಅವನಿಗೆ ಅಂತ. ಸೊ ಇದನ್ನು ಅವ್ರು ಆಲ್ರೆಡಿ ಸೋಲಾಪುರ ತೊಗೊಂಡು ಹೋಗಬೇಕು. ಸೊ ಹಾಗಾಗಿ ಗಿಫ್ಟ್ ಮಾಡಿದ್ರಿಂದ ಸೊ ಹಾಗಾಗಿ ನೋಡ್ಬೋದು ನೀವು. ಆ್ಯಂಡ್ ಅವ್ರು ಆಲ್ರೆಡಿ ಎಲ್ಲ ಕೂಡ ಚೆನ್ನಾಗಿ ಅಡ್ಜಸ್ಟ್ ಮಾಡ್ತಿದ್ದಾರೆ ಎಲ್ಲನೂ. ಅಂದರೆ ನಾನು ವಾಪಸ್ ಹೋಗೋ ಅವಶ್ಯಕತೆ ಬರೋದಿಲ್ಲ ಶಾಪ್ಗೆ ಅಂತ. ಓಕೆ. ಸೊ ಆ್ಯಂಡ್ ಆಲ್ಸೋ ನನ್ನಿದು ವ್ಲಾಗ್ ಬಂದು ಆಲ್ರೆಡಿ ಹೇಳ್ದಂಗೆ ಸೊ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಲ್ವಾ. ಸೊ ಎಲ್ಲನೂ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಓಕೆ, ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಸೋ ಜಡ್ಜ್ ಕೂಡ ಮಾಡಬೇಡಿ. ಓಕೆ. ಸೊ ಸ್ಟಾರ್ಟಿಂಗ್ ಯಾವತ್ತೂ ಆಲ್ಮೋಸ್ಟ್ ಬೇರೆ ರೀತಿ ಅಂದರೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಅಷ್ಟೊಂದು. ಹಾಗಾಗಿ ಸೊ ನಾವು ಅದನ್ನು ನಡ್ಸ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ ಸೈಕಲ್ನ, ಯಾಕಂದರೆ ಸ್ವಲ್ಪ ಸವಿ ಇರೋದ್ರಿಂದ. ಸೊ ನೋಡ್ಬೋದು ನೀವು. ಆ್ಯಂಡ್ ಆಲ್ಸೋ ನಾನು ಕೂಡ ನನಗೆ ಸೈಕಲ್ ಬರುತ್ತೆ, ಬಟ್ ನಾನು ಅದನ್ನು ನೀವು ಇರೋದ್ರಿಂದ ಸೊ ನನಗೆ ಕೂಡ ಭಯ ಆಯಿತು. ಸೊ ನಾನು ಹಾಗಾಗಿ ಮಾಡಲಿಲ್ಲ. ಸೊ ಅದನ್ನು ನಾವು ನಮ್ಮ ಮನೇಲಿ ಅಂದರೆ ರೂಮಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅವ್ನು ಬಂದು ಸರ್ಪ್ರೈಸ್ ಕೊಡಬೇಕಂತ. ಸೊ ನಾವು ಪಕ್ಕದ ಮನೇಲಿ ಇಟ್ವಿ, ನಾವು ಆಂಟಿ ಕೇಳಿ. ಸೊ ಅದನ್ನು ನಮ್ಮ ಕೈ ಇಡೋಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ಆಲ್ಸೋ ಏನಂದರೆ ಅವನಿಗೆ ಸೈಕಲ್ ತುಂಬ ಇಷ್ಟ ಆಯಿತು. ಆಲ್ರೆಡಿ ಅವ್ನಿಗೆ ಇತ್ತು, ಬಟ್ ಅದು ಡ್ಯಾಮೇಜ್ ಆಗಿರೋದ್ರಿಂದ ಸೊ ಸುಮ್ಮನೆ ಇದೊಂದು ಇರಲಿ ಅಂತ ಅಂದೆ. ಹಾಗಾಗಿ ಆ್ಯಂಡ್ ಇದನ್ನು ಅವ್ರು ಪ್ಯಾಕ್ ಕೂಡ ಮಾಡಿಕೊಂಡು ಅವ್ರ ಊರಿಗೆ ತೊಗೊಂಡು ಹೋಗ್ತಾರೆ. ಸೊ ಇವತ್ತು ಸೆಲೆಬ್ರೇಷನ್ ಸಾಂಗ್ದಾಗಿ ಇಟ್ಕೊಂಡಿದ್ವಿ ಅಷ್ಟೇ. ನಮ್ಮ ಏರಿಯಾದಲ್ಲಿರೋ ಅಷ್ಟೇ ಸಣ್ಣ ಮಕ್ಕಳು ಗೊತ್ತಿರೋರು ಅಷ್ಟೇ ಕರೆಸಿ ಮಾಡಬೇಕಂತ ಇವತ್ತು ಇಟ್ಕೊಂಡಿದ್ವಿ. ಸೊ ನೋಡ್ಬೋದು, ಕೇಕ್ ಕೂಡ ಪರ್ಚೇಸ್ ಮಾಡಿದ್ವಿ ನಾವು. ಸೊ ಅವನಿಗೆ ಆ್ಯಕ್ಚುಲಿ ಚಾಕ್ಲೇಟ್ ಫ್ಲೇವರ್ ಇಷ್ಟ, ಹಾಗಾಗಿ ಚಾಕ್ಲೇಟ್ ಫ್ಲೇವರ್ನ ತಂದಿದ್ವಿ ನಾವು. ಕೇಕ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಸ್ವೀಟ್ ಕೂಡ ಇತ್ತು, ಕೇಕ್ ಕೂಡ. ಆ್ಯಂಡ್ ಈವ್ನಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಿ, ನೋಡ್ಬೋದು ನೀವು. ಆಲ್ರೆಡಿ ಅವ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅಂದರೆ ರೀಸೆಂಟಾಗಿ ಅವ್ನು ಬಂದ್ವಿ 1 week ಆಗಿರೋದ್ರಿಂದ. ಸೊ ಅವನಷ್ಟೇ ಬೇಗನೆ ಎಲ್ಲರೂ ಕ್ಯಾಶ್ ಮಾಡ್ಕೋತಾನೆ. ಸೊ ಅಷ್ಟೊಂದು ಬೇಗ ಯಾರೇ ಮಾತಾಡ್ದಿದ್ರು ಕೂಡ ಅವ್ರಿಗೆ ಮಾತಾಡಿಸ್ಕೊಂಡು ಅವ್ನು ಬಂದುಬಿಡ್ತಾನೆ. ಸೊ ಹಾಗಾಗಿ ಅವ್ನಿಗೆ ಇಷ್ಟೇ ಏರಿಯಾದಲ್ಲಿ ಸ್ವಲ್ಪ ಹುಡುಗರು ಪರಿಚಯ ಆಗಿದ್ರು, ಹಾಗಾಗಿ ಅವ್ರಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದ. ಸೊ ನೋಡ್ಬೋದು ನೀವು. ಅವನಿಗೆ ಬರ್ಡೇ ಮಾಡ್ಕೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸುಮ್ಮನೆ ಇರಲಿ ಈ ಥರ, ಆದರೆ ಇವಾಗ ಇಲ್ಲಿ ಬರೋದ್ರಿಂದ ಸೊ ಹಾಗಾಗಿ ಅವ್ರಿಗೆ ನಾ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ಬಾರ್ದು ಅನ್ನೋಕ್ಕೋಸ್ಕರ ನಾನು ಮಾಡಿದ್ವಿ. ಸೊ ಸಿಂಪಲ್ಲಾಗೇ ಇತ್ತು, ಹಾಗೇನಷ್ಟೇ ನಾವು ಗ್ರ್ಯಾಂಡಾಗಿ ಕೂಡ ಮಾಡಲಿಲ್ಲ. ಸೊ ಸ್ವಲ್ಪ ಮೀಡಿಯಮ್ ನಮ್ಮ ಓನರ್ಗೆ, ಸೈಡಲ್ಲಿರೋ ಓನರ್ಗೆ ತವರಿಗೆ ಕರೆದ್ವಿ ಅಷ್ಟೇ. ಸೊ ನಾನು ಕೂಡ ಅವನಿಗೆ ತಿಲಕ ಇಟ್ಟೆ. ಸೊ ಆರತಿ ಸೆಟ್ ನಮ್ಮ ಕಡೆ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ನಾವು ಅಷ್ಟಲ್ಲೇ ಮಾಡಿ ಇದು ಮಾಡಿದ್ವಿ. ಸೊ ಅವನು ಕೂಡ ನೋಡ್ಬೋದು ನೀವು, ಆ ಡ್ರೆಸ್ಗೆ ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ರೆಡಿಯಾಗಿಬಿಟ್ಟಿದ್ದಾನೆ. ಆ್ಯಂಡ್ ಆಲ್ಸೋ ಅವ್ನ ಫ್ರೆಂಡ್ಸ್ ಕೂಡ ನೋಡ್ಬೋದು ನೀವು, ಅವರು ಕೂಡ. ಸೊ ವೆರೈಟಿಯಲ್ಲಿ ಏನಂದರೆ ಸೊ ಅವನಿಗೆ ಇಷ್ಟ, ತುಂಬ ಇಷ್ಟ ಅವನಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಹಾಗಾಗಿ ಸೊ ಮಾಡಿದ್ವಿ ನಾವು, ನಮಗೂ ತಿಳಿದಷ್ಟು ಮಾಡಿದ್ವಿ. ಸೊ ನನಗೆ ಅಲ್ಲಂದರೆ ನನ್ನ ರೂಮಲ್ಲಿ ಎಷ್ಟು ಕಂಫರ್ಟೇಬಲ್ ಇರುತ್ತೋ ಅಷ್ಟನ್ನು ನಾನು ಮಾಡಿಬಿಟ್ಟೆ.
ಸೊ ಹಾಗೆ ಒಂದು ಸ್ವಲ್ಪ ಪಕ್ಕದ ಮನೆಯಲ್ಲೇ ಇರೋ ಅಲ್ಲೇ ಏರಿಯಾದಲ್ಲಿರೋ ಹುಡುಗರು ಕೂಡ ಕರೆದಿದ್ವಿ. ಆ್ಯಂಡ್ ನೋಡ್ಬೋದು ಅವನಂತೂ ಸಣ್ಣ ಮಕ್ಕಳು ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳೋದೇ ಇಲ್ಲ. ಅವನದು ಓನ್ಲಿ ಅವನಕ್ಕಿಂತ ಜಾಸ್ತಿ ಏಜಲ್ಲಿರೋ ಜಾಸ್ತಿ ಸ್ಟ್ಯಾಂಡರ್ಡಲ್ಲಿರೋರಿಗೆ ಅವನು ಆರಾಮಾಗಿ ಒಂದು ಫ್ರೆಂಡ್ಶಿಪ್ ಮಾಡ್ಕೋತಾನೆ. ಸೊ ಬೇಗನೆ ಫ್ರೆಂಡ್ಶಿಪ್ನ ಅವನು ಇದು ಮಾಡಿದ್ದಾನೆ. ಸೊ ನೋಡ್ಬೋದು ನೀವು. ಆ್ಯಂಡ್ ಆಲ್ಸೋ ಸೆಲೆಬ್ರೇಟ್ ಮಾಡೋದಕ್ಕಂತ ಅವನಿಗೆ ಸಖತ್ ಇಷ್ಟ ಆಗಿರೋದ್ರಿಂದ ನೋಡ್ಬೋದು ಅವನು ಎಷ್ಟು ಖುಷಿ ಪಡ್ತಿದ್ದಾನೆ ಅಂತ. ಸೊ ಅವನಿಗೆ ಇನ್ನೂ ಸರ್ಪ್ರೈಸ್ ಗೊತ್ತಿಲ್ಲ, ಸೊ ತಂದಿದ್ದೀವಿ ಇಲ್ಲ ಅಂತ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ಅದು ಹತ್ತಾನೇ ಇರಲಿಲ್ಲ, ಅದು ನಾವು ಯಾಕಂದರೆ ನಮಗೂ ನೆನಪೇ ಇಲ್ಲ. ಅದು ಕೂಡ ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಹುಲಿಯಲ್ಲಿ ಹೇಳು, ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ನೀವು. ಆ್ಯಂಡ್ ನೋಡ್ಬೋದು ನೀವು, ಅದು ಇನ್ನೂ ಹತ್ತಾನೆ ಇಲ್ಲ. ಎಷ್ಟೆಲ್ಲ ಟ್ರೈ ಮಾಡಿದ್ವಿ, ಬಟ್ ಆದರೂ ಅದು ಹತ್ತಲೇ ಇಲ್ಲ. ಯಾಕಂದರೆ ಆಲ್ರೆಡಿ ಅದು ಫ್ರಿಜ್ಗೆ ನೀರಿಗೆ ಇದು ಆಗಿಬಿಟ್ಟಿದೆ, ಅದು ಫುಲ್ ವೆಟ್ ಆಗಿಬಿಟ್ಟಿದೆ, ಹಾಗಾಗಿ ಅದು ಹತ್ತಲೇ ಇಲ್ಲ. ಸೊ ಹಾಗೆ ಎಲ್ಲೆಲ್ಲ ನಾವೇನಾದರೂ ಅಂದರೆ ತಿನ್ನೋಕೇನಾದರೂ ಮಾಡಬೇಕಂತ. ಸೊ ಅಷ್ಟು ಸಣ್ಣ ಮಕ್ಕಳು ಬಂದಿದ್ರಲ್ಲ, ಸೊ ಹಾಗಾಗಿ ನಾವು ಜಿಲೇಬಿ ತಂದಿದ್ವಿ, ಕೇಕ್ ಇತ್ತು, ಆ್ಯಂಡ್ ಆಲ್ಸೋ ವಡಾಪಾವ್ ತಂದಿದ್ವಿ. ವಡಾಪಾವ್ ಮನೇಲಿ ನಾವು ರೆಡಿ ಮಾಡಲಿಲ್ಲ, ಸೊ ಲೇಟ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಹೊರಗಡೆಯಿಂದನೇ ಪರ್ಚೇಸ್ ಮಾಡ್ಕೊಂಡು ತಂದಿದ್ವಿ. ಸೊ ಅದನ್ನು ನಾವು ಎಲ್ಲ ಮಕ್ಕಳಿಗೆ ಬಂದವ್ರಿಗೆ ಕೊಟ್ಬಿಟ್ವಿ. ಸೊ ಅವ್ರ ಮಮ್ಮಿಗಂತ ಅವ್ನು ಸಖತ್ ಇಷ್ಟ. ಅವ್ರ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಸೊ ಅವನಂತೂ ಅವ್ರ ಅಮ್ಮಗೆ ನೋಡಬೇಕು ನೀವು, ಅವ್ರ ಅಮ್ಮನ ಬಿಟ್ಟು ಅವ್ನು ಇರೋದು ಇಲ್ಲ. ಸೊ ಅಷ್ಟೊಂದು ಕಾಳಜಿ ಮಾಡ್ತಾನೆ ಅವನು, ತುಂಬ ಕೇರ್ ಮಾಡ್ತಾನೆ. ನೀವು ನೋಡಿರ್ಬೋದು, ನಾನು ರೀಲ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅವನು ಅವ್ರ ಅಮ್ಮಗೆ ಏನಾದರೂ ಸ್ವಲ್ಪ ಆದರೂ ಕೂಡ ಅವನು ಪಾತ್ರೆ ತೊಳೆದಾಗಿರ್ಬೋದು, ತನ್ನ ಬಟ್ಟೆ ತೊಳ್ಕೊಳ್ಳೋದಾಗಿರ್ಬೋದು ಎಲ್ಲನೂ ತಾನೇ ಮಾಡ್ತಾನೂ ಕೂಡ. ಅವನು ಅಷ್ಟೊಂದು ಇದಿದ್ದಾನೆ. ಅವ್ರ ಅಮ್ಮಗೆ ಏನಾದರೂ ಆಗಿದ್ರು ಕೂಡ, ಹುಷಾರಿಲ್ಲ ಅಂದ್ರೆ ಎಲ್ಲನೂ ಮಾಡ್ತಾನೆ ಅವನು ಅಷ್ಟೊಂದು ಕೇರ್ ಮಾಡ್ತಾನೆ ಅವ್ರ ಅಮ್ಮಗೆ. ಆ್ಯಂಡ್ ಅಷ್ಟೇ ನನಗೂ ಕೂಡ ಅಷ್ಟೇ ಕೇರ್ ಮಾಡ್ತಾನೆ ಅವನು. ಸೊ ನೋಡ್ಬೋದು ನೀವು. ಆ್ಯಂಡ್ ಆಲ್ಸೋ ಅವನ ಫ್ರೆಂಡ್ಸ್ ಕೂಡ ನೋಡ್ಬೋದು ನೀವು, ಎಲ್ಲರೂ ಕೂಡ ಅವನಿಗೂ ಕೂಡ ಕೇಕ್ ತಿನ್ನಿಸಿ ಆ್ಯಂಡ್ ಆಲ್ಸೋ ಕೇಕ್ ಸೆಲೆಬ್ರೇಟ್ನ ಮಾಡಿದ್ರು ಕೂಡ. ಸೊ ನಾವು ಕೂಡ ಅಷ್ಟರಲ್ಲಿ ತಯಾರು ಮಾಡಿದ್ವಿ. ಸೊ ಅವನಿಗೆ ಏನು ಬೇಕು ಅದು ಅಡುಗೆ ಮಾಡಿರೋದು ಸೊ ಎಲ್ಲರಿಗೂ ಶೇರ್ ಮಾಡಬೇಕಂತ, ಸೊ ಕಟ್ ಮಾಡ್ಕೊತ ನಾವು ಕೂಡ ಶೇರ್ ಮಾಡ್ತಿದ್ವಿ. ಸೊ ಸೆಲೆಬ್ರೇಟ್ ಏನೋ ಸಣ್ಣದಾಗೆ ಮಾಡಿದ್ವಿ, ಬಟ್ ಅವ್ನ ಖುಷಿ ನೋಡಿ ನಮಗಂತೂ ಸಖತ್ ಇಷ್ಟ ಆಯಿತು. ಯಾಕಂದರೆ ತುಂಬ ಅವನಿಗೆ ಖುಷಿ ಆಯಿತು. ಅವನಿಗೆ ಗೊತ್ತೇ ಇರಲಿಲ್ಲ ನಾವು ಇಷ್ಟೆಲ್ಲ ಮಾಡಿರ್ತೀವಿ, ಇಲ್ಲೆಲ್ಲ ಕರೆದಿರ್ತೀವಿ ಅವನೊಂದು ಫ್ರೆಂಡ್ಸ್ನ. ಅವನು ಜಸ್ಟ್ ತಿರುಗಾಡುವಾಗ ಯಾರ್ಯಾರು ಫ್ರೆಂಡ್ಸ್ ಮಾಡ್ಕೊಂಡಿದ್ದಾನೆ ಅವ್ರು ಎಲ್ಲರಿಗೂ ಬರ್ತಾರಂತ ಅವನು ಅಂದ್ಕೊಂಡೇ ಇರಲಿಲ್ಲ. ಸೊ ನಾವು ಕೂಡ ಕರೆದಿದ್ವಿ. ನೋಡ್ಬೋದು ಅವನು ಎಷ್ಟು ಖುಷಿ ಪಡ್ತಿದ್ದಾನೆ ಅಂತ. ಆ್ಯಂಡ್ ಆಲ್ಸೋ ಮಕ್ಕಳು ಕೂಡ ತುಂಬಾ ಕ್ಯಾಶುವಲಾಗಿ ತುಂಬ ಆ್ಯಕ್ಟಿವಿಟಿ ಇದ್ದರು. ತುಂಬ ಅಂದರೆ ಅವರು ಕೂಡ ಇವನಿಗೆ ಬೇಗನೆ ಅಂದರೆ ಯಾರೋ ಏನೋ ಜಸ್ಟ್ 1 ವೀಕಲ್ಲೇ ಹಚ್ಕೊಂಡ್ಬಿಟ್ಟಿದ್ದಾರೆ ಅವನಿಗೆ ಅಷ್ಟೊಂದು. ಆ್ಯಂಡ್ ಆಲ್ಸೋ ಓನರ್ ಆಂಟಿ ಕೂಡ ಬಂದು ಅವರು ಕೂಡ ಕೇಕ್ ತಿನ್ನಿಸಿ ಅವನಿಗೆ ವಿಶ್ ಮಾಡಿದ್ರು. ಸೊ ಅವನಿಗೆ ಸರ್ಪ್ರೈಸ್ ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಅವ್ನಿಗೆ ಏನೇ ಕೊಟ್ಟು ಕೂಡ ಪೆನ್ ಅಂತೂ ಸಖತ್ ಅವನಿಗೆ ಇಷ್ಟ ಆಗುತ್ತೆ. ಪೆನ್ ಅಂತೂ ಸಿಕ್ಕಾಪಟ್ಟೆ ಬೇಕು ಅವನಿಗೆ. ಎಷ್ಟು ಕೊಟ್ಟರು ಅವ್ನು ಬೇರೆ ಹೊಸದನ್ನು ನೀವು ತೆಗೆದು ಅವ್ನು ಮಾಡ್ತಾನೆ ಬರೀತಾನೆ ಇರ್ತಾನೆ. ಏನಾದರೂ ಜಸ್ಟ್ ಅವನಿಗೆ ಹೊಸದು ಬೇಕು, ಅವ್ನಿಗೆ ಯಾವುದೂ ಅವನು ಇಡೋದೇ ಇಲ್ಲ. ಯಾವುದೇ ಒಂದು ವಸ್ತು ಬಂದರೂ ಕೂಡ ಅವನು ಇರೋದಿಲ್ಲ. ಸೊ ಜಸ್ಟ್ ಅದನ್ನು ಯೂಸ್ ಮಾಡ್ತಾನೆ ಬಿಡ್ತಾನೆ. ಸೊ ನೋಡ್ಬೋದು ಹೇಗೆ ಕಾಣಿಸ್ತಿದ್ದಾನೆ ನನ್ನ ಮಗ ಅಂತ ನೀವು ಹೇಳ್ಬೋದು. ಸೊ ಫ್ರೆಂಡ್ಸ್ಗಳ ಜೊತೆ ಕೂಡಿ ಅವನು ಕೂಡ ಸೆಲ್ಫಿ ಕೂಡ ಪೋಸ್ ಕೊಟ್ಟ. ಸೊ ಅವ್ನು ಜಾಸ್ತಿ ಫೋಟೋಸ್ಗೆ ಬರಲ್ಲ, ಹಾಗಾಗಿ ಆದರೂ ಏನೋ ಸ್ವಲ್ಪ ಆ ಟೈಮಲ್ಲಿ ಏನೋ ಮಾಡ್ದ ಅವನು ಪೋಸ್ ಕೊಟ್ಟು ಯಾಕೆಲ್ಲಿಂದ ಮಾಡ್ಕೊಂಡಿದ್ದಾನೆ. ಜಾಸ್ತಿ ಅವನು ಪೋಸ್ ಇಲ್ಲ, ಅವನು ಈ ವಿಡಿಯೋ ಮಾಡಬೇಕಂದ್ರೆ ಸೊ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅವನು ಕ್ರೇಜಿನೇ ಇಲ್ಲ ಅದರಲ್ಲ. ಸೊ ಇಷ್ಟೆಲ್ಲ ಮಾಡಿದ್ವಿ ನಾವು ಪ್ರಿಪ್ರೇಷನ್ ಕೂಡ. ಸೊ ಮಕ್ಕಳಿಗೆ ಕೊಟ್ವಿ ನಾವು ಎಲ್ಲ ಜಿಲೇಬಿ ಆ್ಯಂಡ್ ವಡಾಪಾವ್ ಆ್ಯಂಡ್ ಕೇಕ್ ಅಂತ ಕೊಟ್ವಿ. ಆ್ಯಂಡ್ ಆಲ್ಸೋ ಅವರು ಕೂಡ ತಿಂದು ಚೆನ್ನಾಗಿ ವಿಶ್ ಕೂಡ ಮಾಡಿದರು. ವಿಶ್ ಮಾಡಿದ್ಮೇಲೆ ಆಮೇಲೆ ನಾವು ಅವ್ರಿಗೆ ಕೂಡ ಎಲ್ಲ ಕೊಟ್ಟು ಕಳಿಸಿದ್ವಿ. ಆ್ಯಂಡ್ ಆಲ್ಸೋ ಅವ್ನು ಫೋಟೋಶೂಟನ್ನು ಮಾಡ್ಬೇಕು ಅಂದ್ಕೊಂಡಿದ್ವಿ. ಸೊ ಲಾಸ್ಟಲ್ಲಿ ಅವನು ಗಿಫ್ಟ್ನ ಓಪನ್ ಮಾಡ್ತಿದ್ದ, ಯಾರ್ಯಾರು ಏನೇನು ತಂದಿದ್ರು ಅಂತ ಅವರೇ ಇದ್ದರು ಕೂಡ. ಅವ್ರ ಮುಂದೆನೇ ಅವರು ಕೂಡ ಗಿಫ್ಟ್ನ ಓಪನ್ ಮಾಡಿಸ್ತಿದ್ರು. ಸೊ ಓಪನ್ ಮಾಡ್ಕೊತಾನೆ ಎಲ್ಲಾದರೂ 1 by 1 ಏನೇನು ತಂದಿದ್ರು ಅಂತಂದರೆ ಅವರು ಸಣ್ಣ ಮಕ್ಕಳಲ್ವ. ಸೊ ಹಾಗಾಗಿ ಅವರು ಕೂಡ ಸಣ್ಣ ಪೆನ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಪೆನ್ಸಿಲ್ ಬಾಕ್ಸ್ ಎಲ್ಲನೂ ತಂದಿದ್ರು. ಸೊ ಇರಲಿ ಅಂತ ಅವರು ಕೂಡ ಅವನಿಗಂತೂ ಗಿಫ್ಟ್ ಓಪನ್ ಮಾಡೋದಂದರೆ ತುಂಬ ಇಷ್ಟ ಅವನು. ಸೊ ಹೋಗಿ ಓಪನ್ ಮಾಡ್ತಾನೆ, ಅದು ಎಲ್ಲನೂ ಓಪನ್ ಮಾಡಿ ನೋಡಿದ ಅವನು ಹಾಗೆ. ಆ್ಯಂಡ್ ಆಲ್ಸೋ ನೋಡ್ಬೋದು ನೀವು ಅವನಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ. ಖುಷಿ ಅಂತ ತುಂಬ ಸಖತ್ತಾಗಿದೆ ಅವನಿಗೆ ಇಷ್ಟ ತುಂಬ ಅವನಿಗೆ.
ಅವ್ನಿಗೆ ಈ ಥರ ಸರ್ಪ್ರೈಸಸ್ ಗಿಫ್ಟ್ಗಳು ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಸೈಕಲ್ ಅಂತ ಅವ್ನಿಗೆ ಗೊತ್ತೇ ಇಲ್ಲ ಇನ್ನು. ಸೈಕಲ್ ಗಿಫ್ಟ್ ಅಂತ ಗೊತ್ತಾದರೆ ಡೆಫಿನೆಟ್ಲಿ ಅವ್ನು ಕುಣಿದೇ ಬಿಡ್ತಾನೆ, ಅಷ್ಟೊಂದು ಅವನಿಗೆ ಖುಷಿಯಾಗಿದೆ. ಆ್ಯಂಡ್ ನೋಡ್ಬೋದು ನೀವು ಅವನಿನ್ನು ಎಲ್ಲ ಗಿಫ್ಟ್ನ ತೋರಿಸ್ತಿದ್ದ ಅವನ ಮಮ್ಮಿಗೆ ಹೇಗೆ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು. ಎಲ್ಲನೂ ಪೆನ್ ಆಗಿರ್ಬೋದು, ಸೊ ಪೆನ್ಸಿಲ್ ಆಗಿರ್ಬೋದು, ಕಂಪಾಸ್ ಬಾಕ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದೊಂದು ತಂದಿದ್ರು ಸ್ಮಾಲ್ನ, ಅವರು ಕೂಡ ತಗೋತಿದ್ರು. ಸೊ ನೋಡ್ಬೋದು ನೀವು. ಆ್ಯಂಡ್ ಆಲ್ಸೋ ಗೈಸ್ ಅವ್ನು ವೆರಿ ಹ್ಯಾಪಿ ಇದ್ದಾನೆ, ತುಂಬ ಚೆನ್ನಾಗಿ ಆ್ಯಂಡ್ ವೆರಿ ಅಟ್ರಾಕ್ಟಿವ್ ಪರ್ಸನ್. ಅವ್ನು ಯಾರು ನೋಡ್ತಾರೆ ಅವ್ನಿಗೆ ಯಾರು ಗೊತ್ತಿಲ್ಲ ಅಂದ್ರೆ ಅವ್ನು ಮಾತಾಡ್ಸ್ಬರ್ತಾನೆ, ಅಷ್ಟೊಂದು ಇದ್ದಾನೆ. ಇನ್ನು ನಾವು ಸ್ವಲ್ಪ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಬಟ್ ಅವನಿಲ್ಲ. ಅವನು ಯಾರೇ ಇರಲಿ, ಅವ್ರು ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ, ಅವ್ರು ಮಾಡೇ ಮಾಡ್ತಾರೆ, ನಗ್ತಾರೆ. ಅವ್ನು ಮಾತ್ರ ಅವರಮ್ಮ ಕರೆದು ಅವನು ಎಷ್ಟು ಫೈನಲಿ ನೋಡ್ಬೋದು ಹಾಗೆ ಮಾಡ್ತಿದ್ದಾನೆ. ಸೊ ನೋಡ್ಬೋದು ಇವತ್ತಿನ ಲಾಗ್ ಇದಾಗಿದ್ದು. ಸೊ ನಾನು ಮತ್ತೆ ಇನ್ನೊಂದಷ್ಟು ಲಾಗ್ ತಗೊಂಡು ಬರ್ತಿದ್ದೀನಿ. ಹೀಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆಲ್ಸೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಆ್ಯಂಡ್ ಆಲ್ಸೋ ಗೈಸ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು. यार तू तो बदला नहीं है, मौसम जरा सा रूठा हुआ